ಇಲ್ಲಿ ವಾದ ಪ್ರತಿವಾದಗಳ ಆಗುತ್ತಾ. ಯಾಕಂದ್ರೆ ಕೋರ್ಟ್ ಹಾಲ್ ಅನ್ನ ಗಮನಿಸಿದ್ರೆ ವಕೀಲರಿಂದ ತುಂಬಿ ತುಳುಕ್ತಾ ಇದೆ ಕೋರ್ಟ್ ಹಾಲ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಂದ್ ಕಡೆ ಈ ಪ್ರಕರಣದ 17 ಆರೋಪಿಗಳು, ಅವರ ಪರವಾಗಿ ಬಂದಿರುವಂತಹ ವಕೀಲರುಗಳು, ಜೊತೆಗೆ ಈ ಪ್ರಕರಣದಲ್ಲಿ ಈಗ ಯಾರ್ಯಾರ ಪಾತ್ರ ಏನು, ಯಾವ ರೀತಿಯಾಗಿ ಈ ಒಂದು ಪಾತ್ರದಲ್ಲಿ ಅವರನ್ನು ಉಲ್ಲೇಖ ಮಾಡಲಾಗಿದೆ ಅನ್ನೋದರ ಬಗ್ಗೆ ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿರುವ ರೀತಿಯಲ್ಲೇ ಅವರ ಮೇಲೆ ಆರೋಪ ಅಲ್ಲೇ ಹಾಕಲಾಗಿರುತ್ತೆ. ಜೊತೆಗೆ ಈಗಾಗಲೇ ಶಿಕ್ಷೆಯ ಪ್ರಮಾಣದ ವಿಚಾರ ಬಗ್ಗೆ ಕೂಡ ಗಮನ ವಹಿಸಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ವಕೀಲರು ತಮ್ಮ ಕಕ್ಷಿದಾರರಿಗೆ ಯಾವ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಏನು ಆಗದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ವಕೀಲರು ಕೂಡ ಅಲ್ಲಿ ವಾದ ಪ್ರತಿವಾದವನ್ನ ಮಾಡ್ತಾರೆ. ಬಟ್ ಈ ಪ್ರಕರಣ ಬಹಳ ಬಹಳ ಸೆನ್ಸಿಟಿವ್ ಪ್ರಕರಣ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಯಾರು ಕೂಡ ಊಹಿಸಲಾರದ ರೀತಿಯಲ್ಲಿ ನಟ ದರ್ಶನ್ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದಾರೆ, ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೇ ದೊಡ್ಡ ಮಟ್ಟದಲ್ಲಿ ಶಾಕಿಗೆ ಕಾರಣ ಆಗಿರುವಂತಹ ವಿಚಾರ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಒಬ್ಬೊಬ್ಬರೇ ಆರೋಪಿಗಳನ್ನು ಕೂಡ ಈಗಾಗಲೇ ಗಾಡಿಯಲ್ಲಿ ಕರ್ಕೊಂಡು ಬರ್ತಿರುವಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ದೃಶ್ಯಗಳನ್ನು ತೋರಿಸಿದ್ವಿ. ಅಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಈಗಾಗಲೇ ಏನು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರು, ಅವರನ್ನ ಬಿಗಿ ಭದ್ರತೆಯಲ್ಲಿ ಈಗ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಅವರನ್ನ ಮಹಿಳಾ ಪೊಲೀಸರು ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳು. ಒಂದ್ ಕಡೆ ಈಗ ಕೋರ್ಟ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು, ಮತ್ತೊಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರೇ ಅಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಒಂದ್ ಕಡೆ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಕರ್ಕೊಂಡು ಬರ್ತಾ ಇದ್ರೆ, ಮತ್ತೊಂದು ಕಡೆ ವಕೀಲರೇ ಈಗ ತುಂಬಿಕೊಂಡಿದ್ದಾರೆ ಕೋರ್ಟ್ ಹಾಲ್ ಅಲ್ಲಿ. ಬಿಗಿ ಭದ್ರತೆಯಲ್ಲಿ ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಪ್ರತ್ಯೇಕ ವಾಹನದಲ್ಲಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ. A1 ಪವಿತ್ರ ಗೌಡ ಅವರ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. CAR ವಾಹನದಲ್ಲಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಇನ್ನು ಸೆಷನ್ ಕೋರ್ಟ್ನಲ್ಲಿ ದೋಷಾರೋಪ ನಿಗದಿ ಪ್ರಕ್ರಿಯೆ ಈಗ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಡೇಟ್ ಈಗ ಫಿಕ್ಸ್ ಆಗುವಂತಹ ಚಾನ್ಸಸ್ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ದೋಷಾರೋಪಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಆರಂಭ ಆಗುತ್ತೆ. 230ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಉಲ್ಲೇಖ ಮಾಡಿದೆ ತನಿಖಾ ತಂಡ. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯ, ದರ್ಶನ್ ಹಾಗೆಯೇ ಪವಿತ್ರ ಗೌಡ ಅವರ ವಿರುದ್ಧ ಪ್ರಬಲ ಸಾಕ್ಷ್ಯವನ್ನ ತನಿಖಾ ತಂಡ ಸಂಗ್ರಹ ಮಾಡಿರೋದು. ಈಗ ವಿಚಾರಣೆ ಆರಂಭ ಆಗುತ್ತೆ. ಕೋರ್ಟ್ ಹಾಲ್ ವಕೀಲರಿಂದನೇ ತುಂಬಿ ತುಳುಕ್ತಾ ಇದೆ. ಇನ್ನು ಹಾಲ್ನ ಕಾರಿಡಾರ್ ಅಲ್ಲಿಯೂ ಕೂಡ ವಕೀಲರು ಅಲ್ಲಿ ಸೇರಿದ್ದಾರೆ. CCHನ 64ನೇ ಕೋರ್ಟ್ ಹಾಲಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಕೋರ್ಟ್ ಆವರಣದಲ್ಲಿ ಈಗಾಗಲೇ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೊಲೆ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ಆರಂಭ ಆಗುತ್ತೆ. ಕೋರ್ಟ್ ಕಾರಿಡಾರ್ನಲ್ಲಿ ಆರೋಪಿಗಳು ಇದ್ದು ಈಗ ಇನ್ನೊಂದು 2 ನಿಮಿಷ 43 ಈಗ ಆಗಿರುವಂಥದ್ದು 2:45ಕ್ಕೆ ಈಗ ಅವರನ್ನ ಕೋರ್ಟ್ ಹಾಲ್ಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ ನಂತರ ಅಲ್ಲಿ ಏನು ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಅನ್ನುವಂತಹ ಕುತೂಹಲ ಇದೆ. ಈಗ ಇರುವಂಥದ್ದು ದೋಷಾರೋಪ ನಿಗದಿ ಆದಮೇಲೆ ಒಂದು ವೇಳೆ ಆರೋಪ ಒಪ್ಪದಿದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆಗೆ, ಒಂದು ವೇಳೆ ಇವರು ತಮ್ಮ ಮೇಲಿನ ಆರೋಪಗಳನ್ನು ಒಪ್ಪದಿದ್ರೆ ಆಗ ಟ್ರಯಲ್ ದಿನಾಂಕವನ್ನ ನಿಗದಿ ಮಾಡ್ತಾರೆ. ಟ್ರಯಲ್ ನಡೀತಾ ಹೋಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯಿತು, ಸಾಕ್ಷ್ಯಾಧಾರಗಳನ್ನು ಕೂಡ ಸಾಕ್ಷಿಗಳು ಸಾಕ್ಷ್ಯಾಧಾರಗಳ ಉಲ್ಲೇಖವನ್ನ ಮಾಡಿ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಪ್ರಮುಖವಾಗಿ ಇಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನ ಈ ಸಂದರ್ಭದಲ್ಲಿ ನಡೆಸಲಾಗುತ್ತೆ. ಸೊ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಇವತ್ತು ಡಿ ಗ್ಯಾಂಗ್ನ ಎದೆಯಲ್ಲಿ ಲಬ್ ಢಬ್ ಅನ್ನುವಂತಹ ಶಬ್ದ ಅಂತೂ ಖಂಡಿತ ಬಂದಿರುತ್ತೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಇನ್ನು ಕೆಲವು ಕ್ಷಣಗಳು ಅಂದ್ರೆ 1 ನಿಮಿಷ ಅಷ್ಟೇ ಬಾಕಿ ಇದೆ. 2:45ಕ್ಕೆ ವಿಚಾರಣೆ ಆರಂಭ ಆಗುತ್ತೆ. ಕೋರ್ಟ್ ಹಾಲ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ? ಖಂಡಿತವಾಗ್ಲೂ ನವಿತಾ, ಈಗ ಕೋರ್ಟ್ ಹಾಲ್ನಲ್ಲಿ ಕೋರ್ಟ್ ನಲ್ಲಿರುವಂತಹ ಬಹುತೇಕ ಎಲ್ಲಾ ವಕೀಲರು ಕೂಡ ಬಂದು ದರ್ಶನ್ ಅನ್ನ ನೋಡೋದಕ್ಕೆ ನಿಂತಿದ್ರು. ಸೊ ಅಲ್ಲಿರುವಂತಹ ಬಹುತೇಕ ಎಲ್ಲರ ಮಾತು ಹೇಗಾಗಿದ್ದಾರೆ, ದರ್ಶನ್ ಹೇಗಾಗಿದ್ದಾರೆ ಅಂತ. ಖಂಡಿತವಾಗ್ಲೂ ಇವತ್ತಿನ ಪರಿಸ್ಥಿತಿಗೆ ಅವರೇ ಕೈಯಾರೆ ಮಾಡ್ಕೊಂಡ್ರ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತವೆ. ಆದ್ರೆ ತಪ್ಪು ಸ್ವಯಂಕೃತ ಅಪರಾಧವ ಇಲ್ಲ ಅನ್ನುವಂಥದ್ದಕ್ಕೆ ಭವಿಷ್ಯ ನಿಗದಿ ಮಾಡೋದಕ್ಕೆ ಈಗ ಬಂದಿರುವಂತದ್ದು ಏನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಒಂದು ಚಾರ್ಜ್ ಫ್ರೇಮ್ಗೆ ಇವತ್ತು ಒಂದು ಟೈಮ್ ಫಿಕ್ಸ್ ಆಗಿದೆ. 2:45 ಇದು ಆಲ್ರೆಡಿ ಈಗ ಕೋರ್ಟ್ ನಲ್ಲಿ ಆ ಒಂದು ವಿಚಾರಣೆ ಶುರು ಆಗಿರುತ್ತೆ. ಸೊ ಇನ್ನೇನಿದ್ರು ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಆಗಿರುವಂತಹ ಅಷ್ಟೋ ಆರೋಪಗಳನ್ನ ಅಷ್ಟೋ ಜನ ಆರೋಪಿಗಳಿಗೆ ನ್ಯಾಯಮೂರ್ತಿಗಳು ಹೇಳ್ತಾರೆ. ಅದಾದ ನಂತರ ಒಂದು ನ್ಯಾಯಮೂರ್ತಿಗಳ ಒಂದು ಕಂಪ್ಲೀಟ್ ಆದಂತಹ ಒಂದು ಚಾರ್ಜ್ ಫ್ರೇಮ್ ಹೇಳಿದ ನಂತರ ಆರೋಪಿಗಳು ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ನೀಡ್ತಾರೆ, ತಮ್ಮ ಮೇಲೆ ಇರುವಂತಹ ಆರೋಪಗಳಿಗೆ ಅವ್ರು ಯಾವ ರೀತಿಯಾಗಿ ಹೇಳ್ತಾರೆ, ಅಥವಾ ಆರೋಪಗಳು ನಮ್ಮ ಮೇಲೆ ಬಂದಿರೋದು ಕೇವಲ ಆರೋಪ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾರೆ. ಯಾಕಂದ್ರೆ ಈಗ ಆಲ್ರೆಡಿ ಬಹುತೇಕ ಜನರು ಈ ಒಂದು ಪ್ರಕರಣದಿಂದ ನಮ್ಮನ್ನು ಕೈ ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಮೊರೆ ಹೋಗಿದ್ರು. ಸೊ ಈಗಿರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಈ ಒಂದು ಪ್ರಕರಣದಲ್ಲಿ ತಮ್ಮ ನಾವು ಮಾಡಿರುವಂತದ್ದು ಸರಿ ಇದೆ ಅನ್ನುವಂಥದ್ದನ್ನ ಹೇಳಲ್ಲ. ಯಾಕಂದ್ರೆ ಒಂದು ವೇಳೆ ಯಾರಾದ್ರೂ ತಪ್ಪನ್ನು ಒಪ್ಪಿಕೊಂಡಿದೆ ಆದ್ರೆ ಅವರಿಗೆ ಬಹುತೇಕ ಇವತ್ತು ಶಿಕ್ಷೆ ನಿಗದಿ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಒಂದು ಪ್ರಕರಣದಿಂದ
ಆದ್ರಿಂದ ಬಹುತೇಕ ಎಲ್ಲರೂ ಕೂಡ ಆಚೆ ಬರೋದಕ್ಕೆ ಪ್ರಯತ್ನ ಪಡ್ತಿರೋದ್ರಿಂದ ಯಾರು ಕೂಡ ಆರೋಪಗಳನ್ನು ಒಪ್ಕೊಳ್ಳಲ್ರು. ಸೊ ಆದ್ರಿಂದ ಬಹುತೇಕ ಇವತ್ತಿನ ಪ್ರಕರಣದಲ್ಲಿ ಒಂದು ಟ್ರಯಲ್ಗೆ ಒಂದು ಡೇಟ್ ಕೂಡ ನಿಗದಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಟ್ರಯಲ್ ನಿಗದಿ ಆದ ನಂತರ ಈ ಎಷ್ಟು ಜನ ಆರೋಪಿಗಳ ಭವಿಷ್ಯ ನಿಗದಿ ಆಗೋದಕ್ಕೆ ಇನ್ನೊಂದು 6 ರಿಂದ 7 ತಿಂಗಳೊಳಗಡೆ ಇಷ್ಟು ಜನರ ಭವಿಷ್ಯ ನಿಗದಿ ಆಗುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡೋದಾಗಿಂದ ಸೋಮನಹಳ್ಳಿ ಬ್ರಿಡ್ಜ್ ಹತ್ರ ಬಂದು ಬಾಡಿಯನ್ನು ತಂದು ಬಿಸಾಕುವ ತನಕ ಯಾವ ರೀತಿಯಾದಂತ ಒಂದು ಕಲೆ ಆಗಿದೆ. ಯಾರ್ಯಾರು ಒಂದು ಶೆಡ್ ಅಲ್ಲಿ ಇದ್ರು, ಯಾರು ಹೊಡೆದ್ರು, ಯಾರು ಏಟಿಗೆ ದರ್ಶನ್ ಅಥವಾ ಅವ್ರ ಸಹಚರರ ಏಟಿಗೆ ಏನಾದ್ರು ರೇಣುಕಾ ಸ್ವಾಮಿ ಸತ್ನ, ಅದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲಾ ದಾಖಲೆಗಳನ್ನು ಕೂಡ ಇವತ್ತು ಉಲ್ಲೇಖ ಮಾಡ್ತಾರೆ. ಇದಾದ ನಂತರ ಒಂದು ವೇಳೆ ಒಂದು ಟ್ರಯಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಪ್ರತಿದಿನ ಕೂಡ ಈಗ ಆಲ್ರೆಡಿ 270 ಹೆಚ್ಚು ಸಾಕ್ಷ್ಯಗಳನ್ನ ಮೆನ್ಷನ್ ಮಾಡೋದ್ರಿಂದ ಒಂದು ವೇಳೆ ಇವತ್ತೇನಾದ್ರೂ ಟ್ರಯಲ್ ರನ್ಗೆ ಡೇಟ್ ಫಿಕ್ಸ್ ಆದ್ರೆ ಇವತ್ತಿನಿಂದಲೇ ಒಂದು ವಿಚಾರಣೆ ಕೂಡ ಶುರು ಆಗುತ್ತೆ. ಅದಾದ ನಂತರ ಈ ಆರೋಪಿಗಳ ಬಗ್ಗೆ ಬಂದಿರುವಂತ ಎಲ್ಲಾ ವಿಚಾರಣೆಗಳು ಪ್ರೂವ್ ಆದ್ರೆ ಫೈನಲ್ ಆಗಿ ಇಷ್ಟು ಜನ ಆರೋಪಿಗಳಲ್ಲಿ ಅದರಲ್ಲೂ ಕೂಡ A1 ಪವಿತ್ರ ಗೌಡ ಇರ್ಬೋದು, A2 ದರ್ಶನ್, ಇವರಿಗೆ ಎಷ್ಟು ಪ್ರಮಾಣದ ಶಿಕ್ಷೆ ಆಗುತ್ತೆ ಅಥವಾ ನಿರ್ದೋಷಿಗಳಾಗ್ತಾರಾ? ಸೊ ಇದೆಲ್ಲದಕ್ಕೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಕ್ಲಾರಿಟಿ ಸಿಗುವಂತದ್ದು. ನವಿತಾ, ಥ್ಯಾಂಕ್ ಯು ಸತೀಶ್. ಈ ಕ್ಷಣದ ಅಪ್ಡೇಟ್ಸ್ಗೆ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ವಿರುದ್ಧ ಸೆಷನ್ಸ್ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರೋ 17 ಆರೋಪಿಗಳ ವಿರುದ್ಧ ಹಾಜರಾತಿಗೆ ಕೋರ್ಟ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಅವರನ್ನ ಕರ್ಕೊಂಡು ಬರಲಾಗಿದೆ. ಇವತ್ತು ಈ ಎಲ್ಲ ಆರೋಪಿಗಳಿಗೆ ಬಿಗ್ ಡೇ. ಏನಾಗುತ್ತೆ ಕೋರ್ಟ್ನಲ್ಲಿ ಕ್ಷಣದ ಅಪ್ಡೇಟ್ಸ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.